ಸೊ ಸೊ ನಾವು ಈ ವಿಡಿಯೋದಲ್ಲಿ ಬಂದಿದ್ದೀವಿ ನವಲಗುಂದ ಕೆರೆ ಹೊಂಡಿಗೆ. ಸೊ ನವಲಗುಂದಲ್ಲಿ ನಾವು ಮಾಡ್ತಾ ಇದೀವಿ, ಒಂದ್ 5 ಕ್ವಶನ್ ಕೇಳ್ತೀವಿ, ಅದನ್ನ ತಪ್ಪಾಗಿ ಆನ್ಸರ್ ಹೇಳ್ಬೇಕು. ಮತ್ತೆ 5 ಕ್ವಶನ್ ನೋಡೋಣ ನಮ್ ಕಡೆ ಈಗ ಯಾರು ಸಿಗ್ತಾರೆ ಅವ್ರನ್ನ ಮಾತಾಡ್ಸೋಣ. ಸೊ ಯಾವ ತರ ನಮ್ಗೆ ಆನ್ಸರ್ ಸಿಗುತ್ತೆ ಮತ್ತೆ ಯಾವ ತರ ನಾವು ಕ್ವಶನ್ ಕೇಳ್ತೀವಿ ಅದನ್ನ ಪೂರವಾಗಿ ವಾಚ್ ಮಾಡಿ. ಓಕೆ ಸ್ಟಾರ್ಟ್. ಈಗ ನಾವು ಮಾತಾಡ್ತಾ ಇದೀವಿ, ಇಲ್ಲಿ ಇಬ್ರು ಸ್ಟೂಡೆಂಟ್ ಇದ್ದಾರೆ. ಸೊ ಮಾತಾಡೋಣ ಯಾವ ತರ ಈಗ ಇವ್ರ ಕಡೆಯಿಂದ ಆನ್ಸರ್ ಸಿಗೋದು. ಲಕ್ಷ್ಮಣ್, ನಿಮ್ಮ ನಾಗರಾಜ್, ನೀವು ಈಗ ಯಾವ ಕ್ಲಾಸ್ ನಲ್ಲಿ? ಸೆಕೆಂಡ್ PU ಸ್ಟೂಡೆಂಟ್ ಇವರು. ಈಗ ಇಲ್ಲೇ ಕಾಲೇಜ್ ಇಲ್ಲೇನಾ? ಈಗ ಅಬ್ಸೂರ್ ಕಾಲೇಜ್ ಈಗ ಇದೆ ಲೋಕಲ್ ಏನು ಬೇರೆ? ಒಬ್ರು ಹಾಳು ಕುಸುಗಳು ಮತ್ತೊಬ್ರು ಲೋಕಲ್ ಆಗಿದ್ದಾರೆ. ಈಗ ನಾವು ಕೇಳೋ ಪ್ರಶ್ನೆ ಅಂದ್ರೆ ನಾವು ಒಂದ್ 5 ಪ್ರಶ್ನೆ ಕೇಳ್ತೀವಿ, ಅದನ್ನ ನೀವು ಉಲ್ಟಾಗಿ ಆನ್ಸರ್ ಹೇಳ್ಬೇಕು, ತಪ್ಪಾಗಿ ಆನ್ಸರ್ ಹೇಳ್ಬೇಕು. ಈಗ ಕೇಳೋಣ. ಈಗ ನಾವು ಫಸ್ಟ್ ಈಗ ಕ್ವಶನ್ ಕೇಳ್ತಾ ಇದೀವಿ. ಈಗ ಒಂದೇ ಕ್ವಶನ್ ಏನಂದ್ರೆ, ಈಗ ನಾವು ಟ್ರೈ ಮಾಡಿದ್ವಿ. ಸೊ ಅವರು ಈಗ ಮಾತಾಡಕ್ಕೆ ಆಗಲ್ಲ ಅಂತ ಇದೆ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರ್ಬೋದು. ನೋಡೋಣ. ಮತ್ತೆ ನಾವು ಈಗ ಟೈಮ್ ಅಂದ್ರೆ ಭಾಳ ಆಗಿದೆ, ಈಗ ಬಹಳಷ್ಟು ಟೈಮ್ ಇಂದ ನಾವು ಬಂದಿದ್ದೀವಿ. ಸ್ಟೂಡೆಂಟ್ ಅವ್ರ ಜೋಡಿ ಮಾತಾಡ್ಸಿದ್ವಿ. ಸೊ ಮೈಕು ಬಂದ್ ಆಗ್ಬಿಟ್ಟಿತ್ತು, ಇದರಿಂದ ಒಂದು ವಿಡಿಯೋನ ಶೂಟ್ ಆಗಿದ್ದು ಪೂರ ಲಾಸ್ ಆಗ್ಬಿಡ್ತು. ಈಗ ಮತ್ತೆ ಟ್ರೈ ಮಾಡೋಣ, ಮತ್ತೆ ಒಂದ್ಸಲ ನಾವು ಬರ್ತೀವಿ, ಮತ್ತೆ ಒಂದ್ಸಲ ಮಾತಾಡ್ತೀವಿ. ನೋಡೋಣ, ಈಗ ಇದೊಂದೇ ಪ್ಲೇಸ್ ಅಂತಲ್ಲ, ಮತ್ತೆ ಬೇರೆ ಪ್ಲೇಸಿಗೂ ಬರ್ತೀವಿ. ಸೊ ಅಲ್ಲಿ ಯಾವ ತರ ನಮ್ಗೆ ಕ್ವಶನ್ ಮತ್ತೆ ಯಾವ ತರ ಆನ್ಸರ್ ಸಿಗುತ್ತೆ ನೋಡೋಣಂತೆ. ಈಗ ನಾವೀಗ ಮುಂದ್ಗಡೆ ಹೋಗ್ತಾ ಇದೀವಿ, ಯಾಕಂದ್ರೆ ಮುಂದ್ಗಡೆ ಇನ್ನು ಸ್ವಲ್ಪ ಒಂದ್ ಜನ ಕುಂತಿದ್ದಾರೆ. ಟ್ರೈ ಮಾಡೋಣ ಮಾತಾಡ್ಸಕ್ಕೆ. ಸೊ ಮಾತಾಡಕ್ಕೆ ಟ್ರೈ ಮಾಡಿ ಮಾತಾಡೋಣ, ನೋಡೋಣ ಯಾವ ತರ ರಿಯಾಕ್ಟ್ ಬರುತ್ತೆ ಮತ್ತು ಯಾವ ತರ ಆಗತ್ತೆ ನೋಡೋಣ. ಬನ್ನಿ ಒಂದ್ಸಲ. ನಿಮ್ಮ ಹೆಸರಣ್ಣ? ಚಿದಾನಂದ್. ಶಿವಾನಂದ್. ಅಂದ್ರೆ ನಾವೀಗ ಒಂದು ವಿಡಿಯೋ ಮಾಡಂತೀವಣ್ಣ. ಶಿರಾನಂದ್, ಸಿದಾನಂದ್, ಸಿದಾನಂದ್ ಅಂತ ಇವ್ರ ಹೆಸರು. ಈಗ ನಾವು ಒಂದು ವಿಡಿಯೋ ಮಾಡ್ತಾ ಇದೀವಿ. ಏನು ಅರ್ಥ ಆಗ್ತಿಲ್ಲ ನನಗೆ. ಅಂದ್ರೆ 5 ಕ್ವಶನ್ಸ್ ಕೇಳ್ತೀವಿ, ತಪ್ಪಾದ ಆನ್ಸರ್ ಹೇಳ್ಬೇಕು. ಆಮೇಲೆ 5 ಕ್ವಶನ್ಸ್ ಇದೆ, 5 ಕ್ವಶನ್ಸ್ ತಪ್ಪಾದ ಹೇಳ್ಬೇಕು. ಹಾ, ಅದ್ರ ಮೇಲೆ ನಾವು ಚಾಕ್ಲೇಟ್ ಗಳನ್ನ ಗಿಫ್ಟ್ ಮಾಡ್ತೀವಿ, ಈ ಚಾಕ್ಲೇಟ್. ಸೊ ನೋಡೋಣ ಈಗ ಯಾವ ತರ ಕ್ವಶನ್ಸ್ ಕೇಳ್ತೀವಿ ಮತ್ತೆ ಯಾವ ತರ ಅಣ್ಣ ಆನ್ಸರ್ ಹೇಳ್ತಾರೆ. ಯಾವ ಅಣ್ಣ ನಿಮ್ದು? ಇದವರು. ಈಗ ನಿಮ್ದು ಎಜುಕೇಶನ್ ಎಲ್ಲಿ ಚೆನ್ನಾಗಿದೆ? ಎಜುಕೇಶನ್ ಆಗಿಲ್ಲ ನಂದು. ಎಲ್ಲಿ ತನ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಎಲ್ಲಿ ತನ ಸ್ಟಾರ್ಟ್ಅಪ್ ಆಗಿರ್ಬೇಕು. ನಾನು 9th ಹೋಗ ಬಿಟ್ಟೆ. 9th ಸ್ಟೂಡೆಂಟ್ ಅಣ್ಣ. ಈಗ ನೋಡೋಣ, ಕೇಳೋಣ ಈಗ ಯಾವ ತರ ಆನ್ಸರ್ ಸಿಗುತ್ತೆ. ಕೇಳೋಣ ಆನ್ಸರ್. ಅಂದ್ರೆ ಕ್ವಶನ್ ನಾವು ಕೇಳ್ತೀವಿ, ಅದ್ರ ತಪ್ಪಾದ ಆನ್ಸರ್ ಇರ್ಬೇಕು. ಹೌದಾ? ಅಂದ್ರೆ ಫಸ್ಟ್ ಕ್ವಶನ್ ಏನಂದ್ರೆ, ನರೇಂದ್ರ ಮೋದಿ ಯಾವ ಪಕ್ಷದವರು? ಕಾಂಗ್ರೆಸ್. कितने तेजस्वी लोग हैं हमारे पास, कितने शानदार विचार रखते हैं. ಈಗ ನಾವು ಸೆಕೆಂಡ್ ಕ್ವಶನ್ ಕೇಳ್ತಾ ಇದೀವಿ. ಏನಂದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿ? ದೇಶದ ಪ್ರಧಾನ ಮಂತ್ರಿ ಮೋದಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮೋದಿ ಕರೆಕ್ಟ್ ಆನ್ಸರ್ ಹೇಳಿದ್ರೆ. ಈಗ ಯಾರು ಮೋದಿ ಅಲ್ರಿ ಅವ? ಅದರ ದೇಶದ ಪ್ರಧಾನಮಂತ್ರಿನ ಮೋದಿನ ಅದಾರ ಈಗ. ಏನ್ ನನಗ ಅದು ಅಷ್ಟು ಮಾಹಿತಿ ಇಲ್ಲ ರೀ. ಇನ್ ನೋಡೋಣ ಸರ್, ಥರ್ಡ್ ಕ್ವಶನ್. ಅಣ್ಣ ಈಗ ಒಂದು ಕ್ವಶನ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಥರ್ಡ್ ಕ್ವಶನ್ ಹೇಗಂದ್ರೆ, ನಮ್ಮ ಇವನು ಹುಡುಗ ಹುಡುಗ. ನೀವ್ ಹೆಂಗ್ ಕೇಳಾಯ್ತು ನಂಗೆ? ಅಂದ್ರೆ ಈಗ ನಾವು ಕ್ವಶನ್ ಕೇಳ್ತೀವಿ, ಅದ್ರ ತಪ್ಪಾಗಿ ಆನ್ಸರ್ ಇರ್ಬೇಕು. ನಾ ಎಲ್ಲ ಹೇಳೋದೆಲ್ಲ ಸುಳ್ಳು. ಅಂದ್ರೆ ತಪ್ಪಾಗಿ ಹೇಳ್ಬೇಕು. ಅದ ಸುಳ್ಳು. ಹಾ, ಸುಳ್ಳು ಹೇಳ್ಬೇಕು. ಹಾ, ಈಗ ಇನ್ನೊಮ್ಮೆ ಫಸ್ಟ್ ಇಂದ ಕೇಳೋಣ. ಅಣ್ಣ ಸ್ವಲ್ಪ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ರ ಅನ್ಸುತ್ತೆ. ಈಗ ನೋಡೋಣ, ಇನ್ನೊಮ್ಮೆ ಕೇಳೋಣ. ಇನ್ನೊಮ್ಮೆ ಫಸ್ಟ್ ಇಂದ ಕೇಳೋಣ. ಹಾ, ಅಂದ್ರೆ ಈಗ ನೀವು ಹುಡುಗ ಹುಡುಗಿ. ಆನ್ಸರ್ ಎಕ್ದಮ್ ಸ್ವಲ್ಪ ಇದು ಅದಾರೆ. ಸೆಕೆಂಡ್ ಕ್ವಶನ್ ಏನಂದ್ರೆ, ನಮ್ಮ ಭಾರತದ ಈಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಮರೆಯಕ್ಕೆ ಆಗ್ತಿಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟಿದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ಯಡಿಯೂರಪ್ಪ. ಓಕೆ, ಈಗ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನಂದ್ರೆ, ನೀವೀಗ ಎಲ್ಲಿ ತನಕ ಸಾಲ ಕೇಳ್ತೀರಿ? 15. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ 15. ಓಕೆ, ಈಗ ನಿಮ್ಮ ಏಜ್ ಎಷ್ಟಣ್ಣ? ನಾನು 30. 30. ಈಗ ನಾವು ಲಾಸ್ಟ್ ಒಂದು ಕ್ವಶನ್ ಕೇಳ್ತಾ ಇದೀವಿ. ಲಾಸ್ಟ್ ಕ್ವಶನ್ ಏನಂದ್ರೆ, ನಮ್ಮ ಭಾರತದ ರಾಷ್ಟ್ರಪತಿ ಯಾರಾಗಬೇಕು? ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್. ಓಕೆ, ಥ್ಯಾಂಕ್ ಯು. ಬಹಳಷ್ಟು ಕ್ವಶನ್ ಅನ್ನ ಆನ್ಸರ್ ಹೇಳಿದ್ದಾರೆ. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಇವರು ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ರು, ಏನು ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ರೀ. ಈಗ ನಮ್ಮ ಕಡೆಯಿಂದ ಒಂದು ಈಗ ಮತ್ತೆ ಟ್ರೈ ಮಾಡೋಣ, ಮತ್ತೆ ಒಂದ್ಸಲ ನಾವು ಬರ್ತೀವಿ, ಮತ್ತೆ ಒಂದ್ಸಲ ಮಾತಾಡ್ತೀವಿ. ನೋಡೋಣ, ಈಗ ಇದೊಂದೇ ಪ್ಲೇಸ್ ಅಂತಲ್ಲ, ಮತ್ತೆ ಬೇರೆ ಪ್ಲೇಸಿಗೂ ಬರ್ತೀವಿ. ಸೊ ಅಲ್ಲಿ ಯಾವ ತರ ನಮ್ಗೆ ಕ್ವಶನ್ ಮತ್ತೆ ಯಾವ ತರ ಆನ್ಸರ್ ಸಿಗುತ್ತೆ
ನೋಡೋಣಂತೆ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.